ಬಂಡಳ್ಳಿಯಲ್ಲಿ ಹೈಸ್ಕೂಲ್ ನಲ್ಲಿ ಟೀಚರ್ ಆಗಿದ್ದೆ. ನಮ್ಮ ಶಿಷ್ಯ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥ ನಿಮಗೂ ಕೂಡ ವಂದನೆಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನಮಸ್ತೆ. ನಾವು ಸುಮಾರು SLC 93, 94 ಮಾಡಿದ್ವಿ. ಇವತ್ತು ಅವ್ರ ದನಿ ಕೇಳುವ ಭಾಗ್ಯ ನಮ್ಮ ಚಂದನ ವಾಹಿನಿಯಿಂದ ಸಿಕ್ತು. ನಮಗೆ ಧನ್ಯವಾದಗಳು ಸರ್. ನಾವು ಸ್ವತಂತ್ರ ಪೂರ್ವದಿಂದನೂ ಅಧ್ಯಯನ ಮಾಡ್ತಾ ಇದ್ದಾರೆ. ನಿಮ್ಗೆ ಇದು ಹೇಳ್ಬೇಕು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ 1978ರಲ್ಲಿ ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ಜನಗಣತಿ ಪ್ರಾರಂಭ ಆಗುತ್ತೆ. ಜನಗಣತಿ ಪ್ರಾರಂಭ ಆದಾಗ ನೀವು ಟ್ರೈಬಲ್ಸ್ ಅಂತ ಇನ್ನೂ ಅವರು ಇದಿರಲ್ಲ. ಅವಾಗ ಅನಿಮಿಸ್ಟ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ. ಅನಿಮಿಸ್ಟ್ ಅಂತ ರೆಕಗ್ನೈಸ್ ಮಾಡ್ತಾ ಇರ್ತಾರೆ. ಅನಿಮಿಸ್ಟ್ ಅಂದ್ರೆ ಅವರು ದೇ ಆರ್ ನಾಟ್ ಫಾಲೋಯಿಂಗ್ ಎನಿ ಒಂದು ಕಲ್ಚರ್ ಆಗಲಿ, ಮತ್ತೊಂದಲ್ಲಿ ಪ್ರಾರಂಭ ಹಿಂದೂಯಿಸಮ್ ಆಗಲಿ, ಕ್ರಿಶ್ಚಿಯಾನಿಟಿ ಆಗಲಿ, ಅದು ಬೌದ್ಧಿಸಮ್ ಆಗಲಿ, ಇನ್ನೊಂದನ್ನು ಯಾವುದನ್ನು ಫಾಲೋ ಮಾಡದಿರೋದನ್ನ ಅವ್ರನ್ನ ಅನಿಮಿಸ್ಟ್ ಅಂತ ಮಾಡ್ತಾರೆ. 1901ರಲ್ಲಿ ಟ್ರೈಬಲ್ಸ್ ಅಂತ ಮೊದಲು ಅವರು ದಾಖಲೆ ಮಾಡ್ತಾರೆ. ನೀವು ಆ ದಾಖಲೆಗಳನ್ನು ನೋಡ್ಬೋದು. ನಂತರ ಅದನ್ನ ಪ್ರತಿ 10 ವರ್ಷಕ್ಕೆ ಮಾಡ್ತಾ ಹೋಗ್ತಾರೆ. ಮುಖ್ಯವಾಗಿ 1931ರಲ್ಲಿ ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ನ ಮಾಡಿರೋಂಥದ್ದು. ಆಗ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಈ ಕಾಡಲ್ಲಿದ್ದವ್ರನ್ನೆಲ್ಲ ಪ್ರಿಮಿಟಿವ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿದ್ದಾರೆ. ನಂತರ 1950ರಲ್ಲಿ ಏನು SC ST ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನಾತ್ಮಕ ಬದ್ಧವಾಗಿ ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂದಾಗ ಎಲ್ಲ ರಾಜ್ಯಗಳಿಂದನೂ ಸಹ ಯಾವ್ಯಾವ ಕಮ್ಯುನಿಟಿಗಳಿದೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ಮತ್ತೆ ಇದಕ್ಕೂ ಮುಂಚೆ ಸ್ವತಂತ್ರ ಪೂರ್ವದಲ್ಲೇ ಪ್ರತಿ ಸಮುದಾಯಗಳದ ಒಂದು ಈ ವಿವರಣೆ ಇದೆ. ಸಮುದಾಯ ಅಂದ್ರೆ ಏನು, ಎಲ್ಲಿರ್ತಾರೆ, ಯಾವ ರೀತಿ ಇರ್ತಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಜನಸಮುದಾಯ ಥರ್ಸ್ಟನ್ ಅಂತ ಒಂದು ಎಡ್ವರ್ಡ್ ಥರ್ಸ್ಟನ್ ಅವರು ರೆಕಾರ್ಡ್ ಮಾಡಿದ್ದಾರೆ. ಮತ್ತೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೈಸೂರು ಸಂಸ್ಥಾನ ಏನಿತ್ತು, HV ನಂಜುಂಡಯ್ಯ, LK ಅನಂತ ಕೃಷ್ಣ ಅಯ್ಯರ್, LK ಅಯ್ಯರ್, ಇವರು ನಮ್ಮ ಎಥ್ನೋಗ್ರಫಿಕ್ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಿದ್ದಾರೆ. ಒಂದೊಂದು ಸಮುದಾಯಗಳದ್ದು ಎಥ್ನೋಗ್ರಫಿಕ್ ಅಂದ್ರೆ ಅವರ ಆಚಾರ ವಿಚಾರ ಏನು, ಯಾವ ಹಬ್ಬ ಮಾಡ್ತಾರೆ, ಅವರ ಹುಟ್ಟಿನಿಂದ ಸಾವಿನವರೆಗೆ ಅವರ ಇದು ಏನು, ಯಾವ ರೀತಿ ಜೀವನ ಕ್ರಮ ಇರುತ್ತೆ, ಎಲ್ಲೆಲ್ಲಿ ಇರ್ತಾರೆ, ಮದುವೆ ಮಾಡೋದು, ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಒಂದು ಅಧ್ಯಯನಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ತುಂಬಾ ದೊಡ್ಡ ಇತಿಹಾಸ ಇದೆ ಸರ್. ಆಗ್ಲೇ ಅಕ್ಷರದ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರುವಂತದ್ದು. ಬಹುಶಃ ಉಳಿದ ಕಾರ್ಯಕ್ರಮಗಳನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ಮಾಡ್ಬೇಕಾಗುತ್ತೆ. ತುಂಬಾ ಇದೆ. ಈ ಶಿಕ್ಷಣ ಅನ್ನುವಂಥದ್ದೇ ಹೊರ ಜಗತ್ತಿಗೆ ಜ್ಞಾನದ ಪ್ರಭೆಯ ಸ್ವೀಕಾರಕ್ಕೆ ಮುಂದಾಗ್ತಕ್ಕಂತ ಒಂದು ಸಂದರ್ಭ ಅದು, ಹೌದಲ್ವಾ? ಪ್ರಸ್ತುತದಲ್ಲಿ ಸರ್ ನಮ್ಮ ಟ್ರೈಬಲ್ಸ್ ನೀವು ನೋಡ್ದಂಗೆ ಏನು ಈ ಹೆಚ್ಚಿಗೆ ಒಂದು 12 ಸಮುದಾಯಗಳು ಇನ್ನು ಫಾರೆಸ್ಟ್ ಬೇಸ್ಡ್ ಸಮುದಾಯ ಅಂತ ನಾವು ನಮಗೆ ತಿಳಿದು ಬಂದಿರೋಂಥದ್ದು. ಇನ್ನು ಬೇರೆ ಅರಣ್ಯವಾಸಿಗಳು ಆಲ್ಮೋಸ್ಟ್ ಅಲ್ಲಿ ಅರಣ್ಯದಿಂದ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದವರು ಸಹ ಬೇರೆ ಬೇರೆ ಕಡೆ ಎಲ್ಲ ವಾಸ ಮಾಡ್ತಾ ಇದ್ದಾರೆ. ಇವರು ಹೆಚ್ಚಿಗೆ 12 ಸಮುದಾಯಗಳು ಇರೋ ಕಡೆ ಈ ಆಶ್ರಮ ಶಾಲೆಗಳನ್ನು ಇಲಾಖೆ ವತಿಯಿಂದ ತೆಗೆದಿದೆ. ಆಶ್ರಮ ಶಾಲೆ ಸುಮಾರು 1968-70ನೇ ಇಸ್ವಿನಲ್ಲೇ ತೆಗೆದಿದೆ. ಮತ್ತೆ ಈಗ ಆಶ್ರಮ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನ ನಾವು ಹೆಚ್ಚಿಗೆ ಮಾಡಬೇಕು ಅಂತಂದಾಗ ನಮ್ಮ ಸಂಶೋಧನಾ ಸಂಸ್ಥೆಯಿಂದ ಕೆಲವು ಇನ್ಪುಟ್ಸ್ಗಳನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈ ಪ್ರಾಥಮಿಕಗಳು, ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇದೆ. ಮತ್ತೆ ಜೊತೆಗೆ ಕೇರಳದಲ್ಲಿ ಸ್ವಲ್ಪ ಸಕ್ಸಸ್ ಸ್ಟೋರಿಗಳನ್ನು ನಮ್ಮ ಸಂಶೋಧನಾ ಸಂಸ್ಥೆಯಿಂದ ಅಲ್ಲಿ ಅಧ್ಯಯನ ಪ್ರವಾಸಕ್ಕೆ ತೆರಳಿ ಅಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಅವರು ಜಾಸ್ತಿ ಈ ಪ್ರಾಥಮಿಕಗಳನ್ನ ಜಾಸ್ತಿ ಬಳಸಿದ್ದಾರೆ. ಮತ್ತೆ ಜೊತೆಗೆ ಟೇಕ್ ಕೇರ್, ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಟೇಕ್ ಕೇರ್ ಮಾಡೋದಕ್ಕೆ ಆ ಟ್ರೈಬಲ್ ಸಮುದಾಯದವ್ರನ್ನೇ ನೇಮಕ ಮಾಡ್ಕೊಂಡಿದ್ದಾರೆ. ಅಡಿಗೆ ಮಾಡೋಂಥವ್ರು ಅವ್ರನ್ನೇ, ಮತ್ತೆ ಅವ್ರು ನೋಡ್ಕೊಳ್ಳಕ್ಕೂ ಸಹ ಅವರನ್ನೇ ನೇಮಕ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ಇನ್ಪುಟ್ ಅನ್ನು ನಾವೀಗ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರದ ಕೊಟ್ಟು ಅವರಲ್ಲಿ ಏನು ಒಳ್ಳೆ ಸಕ್ಸಸ್ ಸ್ಟೋರಿ ಏನಿದೆ, ಅವರಲ್ಲಿ ಯಶಸ್ವಿಗೆ ಏನು ಕಾರಣ, ಅದನ್ನು ನಾವು ಅಳವಡಿಸ್ಕೊಂಡು ನಾವು ಆಶ್ರಮ ಶಾಲೆಗಳನ್ನ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು ಅನ್ನೋದು ನಮ್ಮ ಸಂಶೋಧನಾ ಸಂಸ್ಥೆಯಿಂದ ತಿಳಿದು ಬಂದಿದೆ. ಒಂದು ಕರೆ ಇದೆ ಬೆಂಗಳೂರಿಂದ, ಸುಬ್ಬು ಅವರು. ಹಲೋ ಸುಬ್ಬು ಅವರೇ, ನಮಸ್ಕಾರ. ಸುಬ್ಬು ಅವರೇ ನಮಸ್ಕಾರ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳ್ತಾ ಹೋಗಿ. ಸುಬ್ಬು ಹೊಲೆಯರ್ ಅಂತ ಬೆಂಗಳೂರಿಂದ. ನಮಸ್ಕಾರ ಸರ್ ಸುಬ್ಬು ಹೊಲೆಯರ್ ಅವರಿಗೆ. ಈಗ ಕೊಡಗಿನಲ್ಲಿ ಎರವ ಕಮ್ಯುನಿಟಿ ಅಂತ ಇದೆ. ಅವರ ಬದುಕು ಬಹಳ ದುಸ್ಥಿತಿ ಇದೆ ಅಂತ ಕೇಳ್ಪಟ್ಟಿದ್ದೇನೆ. ಅವರಿಗೆ ಸರ್ಕಾರದ ಕಡೆಯಿಂದ ಯಾವ ಉಪಯೋಗವೂ ಆಗಿಲ್ಲ. ಅವರು ಈ ಕಾಫಿ ತೋಟಗಳಲ್ಲಿ, ಲೈನ್ ಮನೆಗಳಲ್ಲಿ ವಾಸಿಸ್ತಾ ಅವರು ಬದುಕೇ ಇಲ್ಲದ ಹಾಗೆ ನಿಜವಾದ ಜೀತ ಬದಿದ ತರ ಬದುಕ್ತಿದ್ದಾರೆ.
ಅವರ ಬದುಕಿನ ಬಗ್ಗೆ ಏನಾದ್ರು ಬೆಳಕು ಚೆಲ್ಲಕ್ ಸಾಧ್ಯನಾ? ಸರ್, ತಾವು ಒಂದು ಒಳ್ಳೆ ಉತ್ತಮ ತಮ್ಮ ನಮಸ್ಕಾರ ಸುಬ್ಬು ಅವ್ರಿಗೆ. ನಾನು 3 ವರ್ಷ ಕೊಡಗಿನಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಆ ಒಂದು ಅನುಭವದ ಹಿನ್ನೆಲೆಯಲ್ಲಿ ಅವರು ಒಳ್ಳೆ ಕ್ವಶನ್ ಅನ್ನ ಕೇಳಿದ್ದಾರೆ, ತುಂಬಾ ಒಳ್ಳೆ ಇದು. ಆ ಎರವ ಸಮುದಾಯದಲ್ಲಿ 2 ಕಮ್ಯುನಿಟಿ ಬರುತ್ತೆ. ಇದು ಒಂದು ಪಣಿ ಎರವ, ಒಂದು ಪಂಜರಿ ಎರವ. ಆ ಪಣಿ ಎರವ ಮತ್ತು ಪಂಜರಿ ಎರವದವರು ಸ್ವಲ್ಪ ಓಕೆ, ಅವರು ಜೇನುಕುರುಬರು ಒಟ್ಟೊಟ್ಟಿಗೆ ಇರ್ತಾರೆ, ಮತ್ತೆ ಅವರು ಚೆನ್ನಾಗಿದ್ದಾರೆ ಸುಸ್ಥಿತಿಗಳು. ಈ ಪಣಿ ಎರವರು ಅವ್ರು ಹೇಳ್ದಂಗೆ ಲೈನ್ ಮನೆಗಳಲ್ಲಿದ್ದಾರೆ. ಲೈನ್ ಮನೆಗಳಲ್ಲಿ ಅಂದ್ರೆ ಕೆಲವೊಂದು, ಈಗ ನಾವು ಆಗ್ಲೇ ಮೇಡಮ್ ಅವ್ರು ಹೇಳಿದ್ರಲ್ಲ, ಒಂದು ಸಮುದಾಯ ಅಡಿಕ್ಷನ್ ಆಗತ್ತೆ ಕುಡಿತಕ್ಕೆ, ಅವ್ರ ಕೂಲಿ ಏನಂದ್ರೆ ಸಾರಾಯಿ ಕೊಡ್ತಾ ಇದ್ರು ಅಂತ. ಅದೇ ಸೇಮ್ ವಸ್ತು, ಅದೇ ಸೇಮ್ ವಿಷಯ ಈ ಪಣಿ ಎರವರಿಗೆ ಆಗಿದೆ. ಅವರು ಕಾಫಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಈ ಏನು ಕೂಲಿ ಕೊಡೋಂಥದ್ದಿದೆ, ಅದು ಅಡಿಕ್ಷನ್ ಓವರ್ ಎ ಪೀರಿಯಡ್. ಸುಮಾರು 1600 ಕಾಫಿ ಏನು ಎಂಟ್ರಿ ಆಗುತ್ತೆ ನಮ್ಮ ಭಾರತಕ್ಕೆ, ಆ ಸಮಯದಿಂದನೂ ಸಹ ಇವರು ಕಾಫಿ ತೋಟದಲ್ಲಿ ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜಾಸ್ತಿ ಈ ಸಾರಾಯಿ ಅದನ್ನೆಲ್ಲ ಅವ್ರಿಗೆ ಅಡಿಕ್ಷನ್ ಮಾಡಿರೋದು ಮಾಡಿ ಅಂತಂದ್ರೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವು ಇದನ್ನ ಪೂರ್ಣ ಪ್ರಮಾಣದಲ್ಲಿ ಎಷ್ಟಿದ್ದಾರೆ ಅಂತ ಚರ್ಚೆ ಮಾಡಬೇಕು, ಎಷ್ಟಿದು ಮಾಡ್ಬೇಕು ಅಂತೇಳಿ DC ಅವರು, CEO ಅವರು ಮತ್ತೆ SP ಅವರು ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅವ್ರನ್ನ ಕಮಿಟಿ ಮಾಡಿ ನಂತರ ಎಲ್ಲ ಲೈನ್ ಮನೆಗಳಲ್ಲಿ ಎಷ್ಟೆಷ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈಗ ಪರಿಶೀಲನೆ ಮಾಡಿ ಅದು ಈ ವಿವರವಾದ ಒಂದು ಇದನ್ನ ಸರ್ವೆನೇ ಮಾಡಿದ್ದೀವಿ. ಮಾಡಿ ಈಗ ಗೌರ್ಮೆಂಟ್ ಇಂಟರ್ವೆನ್ ಮಾಡಬೇಕು. ಸುಮಾರು 4900 ಕುಟುಂಬಗಳಿಗೆ ಮನೆ ಕೊಡಬೇಕು. ಮತ್ತೆ ಅವ್ರಿಗೆ ಅವ್ರು ಹೇಳದ್ದೆಲ್ಲ ಅಕ್ಷರ ಸಹ ಸತ್ಯ. ಅವ್ರಿಗೆ ಈಗ ನಮ್ಮ ಅಧ್ಯಯನ ಸಂಸ್ಥೆಯಿಂದ ನಮ್ಮ ಅಧ್ಯಯನ ಸಂಸ್ಥೆಗೆ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಈ ವಿಷಯ ಬಂದಿದೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಸಾಹೇಬರು, ಮೊನ್ನೆ ಮಂತ್ರಿಗಳು ಸಹ ನಮ್ಮ ಸಂಸ್ಥೆಗೆ ಭೇಟಿ ನೀಡಿದ್ರು. ಹಾಗೂ ಸಹ ಈ ಟ್ರೈಬಲ್ ಲೀಡರ್ಗಳನ್ನೆಲ್ಲ ಕರೆದಿದ್ರು, ಅವ್ರ ಜೊತೆ ಸಮಾಲೋಚನೆ ಮಾಡೋದಕ್ಕಂತಾನೆ ಕರೆದು ಒಂದು ಆಶಾದಾಯಕವಾದ ಬೆಳವಣಿಗೆ ಅಂತೂ ಆಗಿದೆ. ನಮ್ಮ ಸಂಸ್ಥೆಲೇ ಬಂದು ಮೊನ್ನೆ 2-3 ದಿನ ಆ ನಂತರ ಈ ಒಂದು ಅಧ್ಯಯನ ತಗೊಳ್ಳಿ ಅಂತ ಹೇಳಿದ್ದಾರೆ. ಈ ಅಧ್ಯಯನ ತಗೊಂಡು ನಮ್ಗೆ ಈಗಾಗಲೇ ಇನ್ಪುಟ್ ಇದೆ. ಅವ್ರು ಹೇಳೋದು ಸಹ ಅದಕ್ಕೆ ಬಹಳ ಪ್ಯಾಥೆಟಿಕ್ ಕಂಡೀಷನ್ ಅಮಾಂಗ್ ದ ಟ್ರೈಬಲ್ಸ್, ತುಂಬಾ ಪ್ಯಾಥೆಟಿಕ್ ಕಂಡೀಷನ್ ಇರೋದು ಪಣಿಯರವರು. ಅವ್ರಿಗೆ ಇಂಟರ್ವೆನ್ ಮಾಡಲೇಬೇಕು. ನಾವು ತತ್ಕ್ಷಣ ಅಲ್ಲಿ ಸಂಶೋಧನೆ ಮಾಡಿ ಅವ್ರಿಗೆ ಏನೆಲ್ಲ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕೊಡ್ತೀವಿ. ಈಗ ಸರ್ ಸಂಶೋಧನೆ ಆಗುತ್ತೆ, ಸರ್ಕಾರಗಳಿಗೆ ವರದಿ ಕೊಡ್ತೀರಿ, ಅಂತಿಮವಾಗಿ ಅವರು ಪಟ್ಟಿಗೆ ಬರಬೇಕು. ನಮ್ಮ ವಿಧಾನ ಮಂಡಲದಲ್ಲೋ ಅಥವಾ ಸಂಸತ್ತಿನಲ್ಲೋ ಅದು ಚರ್ಚೆಯಾಗಿ ಕಾಯ್ದೆ ರೂಪವನ್ನು ಪಡ್ಕೊಂಡು ಮಾನ್ಯ ರಾಷ್ಟ್ರಪತಿಗಳ ಪುಣ್ಯಕ್ಕೆ ಮಾನ್ಯ ರಾಷ್ಟ್ರಪತಿಗಳು ಅಂತ ಒಂದು ಬೃಹತ್ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ನಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರಪತಿಗಳು. ಹಾಗಾಗಿ ಅಲ್ಲಿ ಸಹಿ ಆದ ಮೇಲೆ ಅದು ಪಟ್ಟಿಗೆ ಬರುತ್ತೆ. ಪ್ರಕ್ರಿಯೆ ಅಂತ ತಾವು ಕೇಳ್ತೇವೆ. ಹೌದು, ಪ್ರಕ್ರಿಯೆ. ಯಾವುದೇ ಒಂದು ಸಮುದಾಯ, ಕರ್ನಾಟಕದಲ್ಲಿ ಯಾವುದೇ ಒಂದು ಸಮುದಾಯ, ನಮ್ಮಲ್ಲೂ ಬುಡಕಟ್ಟು ಲಕ್ಷಣಗಳಿದೆ, ನಾವು ಅವ್ರಿಗೆ ತೀರಾ ಹತ್ತಿರದಲ್ಲಿದ್ದೀವಿ, ನಮಗೂ ಸಹ ಶೆಡ್ಯೂಲ್ ಟ್ರೈಬಲ್ ಆಗ್ಬೇಕು ಅಂತ ಇಚ್ಛೆ ಇದ್ದರೆ ಅವರು ಸರ್ಕಾರಕ್ಕೆ ಮನವಿ ಕೊಡ್ತಾರೆ. ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಆ ಮನವಿನ ಸ್ವೀಕಾರ ಮಾಡಿ ಸರ್ಕಾರ ಮತ್ತೆ ನಮ್ಮ ಕರ್ನಾಟಕ ಬುಡಕಟ್ಟು ಸಂಶೋಧನೆ ಸಂಸ್ಥೆಗೆ ಆದೇಶ ನೀಡುತ್ತೆ. ಇದನ್ನ ನೀವು ಅಧ್ಯಯನಕ್ಕೆ ಒಳಪಡಿಸಿ, ಆಳವಾದ ಅಧ್ಯಯನ ಮಾಡಿ, ಎಥ್ನೋಗ್ರಫಿಕ್ ಸ್ಟಡಿ ಮಾಡಿ, ಕುಲಶಾಸ್ತ್ರ ಅಧ್ಯಯನ ಮಾಡಿ ನಮಗೆ ವರದಿ ಕೊಡಿ ಅಂತ ಕೊಡುತ್ತೆ. ನಾವು ಅವರು ಆದೇಶ ಕೊಟ್ಟ ನಂತರ ಆ ಒಂದು ಸಮುದಾಯದ ಲೀಡರ್ಗಳನ್ನ, ಸಮುದಾಯದವರು ಎಲ್ಲಿದ್ದಾರೆ ಅಂತ ನೋಡಿ, ಮತ್ತೆ ಈಗ ಆಲ್ರೆಡಿ ಯಾವುದು ಇತಿಹಾಸ ಏನು ಅವ್ರಿಗೆ ಅವ್ರ ಏನು ಇದೆ ಇತಿಹಾಸ ಅನ್ನೋದನ್ನೆಲ್ಲ ಅವೈಲಬಲ್ ಇರೋ ಪಠ್ಯ ಪುಸ್ತಕಗಳ ಮುಖಾಂತರ, ರಿಪೋರ್ಟ್ಗಳ ಮುಖಾಂತರ, ಪಾಪ್ಯುಲೇಷನ್ ಇದನ್ನ ಮುಖಾಂತರ ಎಲ್ಲ ಸಂಗ್ರಹಣೆ ಮಾಡಿ ಆ ನಂತರ ನಾವೇನ್ ಮಾಡ್ತೀವಿ, ಆಳವಾದ ಅಧ್ಯಯನ ಮಾಡ್ತೀವಿ. ಆಳವಾದ ಅಧ್ಯಯನ ಅಂದ್ರೆ ಒಂದು ಸಮುದಾಯದ ಹುಟ್ಟಿನಿಂದ ಸಾವಿನವರೆಗೆ ಅವರು ಮಾಡುವ ಆಚರಣೆಗಳು ಏನು, ಮತ್ತೆ ಅವರಲ್ಲಿರುವ ಮದುವೆ ಪದ್ಧತಿ ಏನು, ಅವರಲ್ಲಿರುವ ಈಗ ಇದು ಶವ ಸಂಸ್ಕಾರ ಯಾವ ರೀತಿ ಮಾಡ್ತಾರೆ, ಮತ್ತೆ ಅವರು ಯಾವ್ದನ್ನ ಹಬ್ಬ ಅಂತ ತೀರ್ಮಾನ ಮಾಡ್ತಾರೆ, ಯಾವ್ದನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಇದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಮೌಢ್ಯ ಕೂಡ ತುಂಬಾ ಇದೆ. ಮೌಢ್ಯದ್ದು ನಾವು ಅವರಲ್ಲಿ ನಂಬಿಕೆ, ನಾವು ಬಿಲೀಫ್ಸ್ ಅಂತ ಕರಿತೀವಿ. ಮೌಢ್ಯ ಅಂತ ತಾವ್ ಹೇಳ್ತೀವಿ, ಅವ್ರ ಬಿಲೀಫ್ ಸಿಸ್ಟಮ್. ಆ ಬಿಲೀಫ್ ಸಿಸ್ಟಮ್ ನ ನಾವು ರೆಕಾರ್ಡ್ ಮಾಡ್ತೀವಿ. ಅಂದ್ರೆ ಅವ್ರು ಏನು ಇದು ಮ್ಯಾಜಿಕೋ ಬಿಲೀಫ್ ಸಿಸ್ಟಮ್ಗಳು ಇರ್ತವೆ. ಅಂದ್ರೆ ಅವ್ರು ಏನಾರೋ ಮಂತ್ರ ಅದ್ರ ಬಗ್ಗೆ ಎಲ್ಲ ಬಿಲೀಫ್ ಇರ್ತದೆ, ಅದನ್ನ ನಾವು ಬಿಲೀಫ್ ಸಿಸ್ಟಮ್ ರೆಕಾರ್ಡ್ ಮಾಡ್ತೀವಿ. ಮಾಡಿದ ನಂತರ ಪೂರ್ಣ ಪ್ರಮಾಣದಲ್ಲಿ ಒಂದು